ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನ ದೆಹಲಿಗೆ ಶಿಫ್ಟ್ ಆಗಿತ್ತು. ಸಾಕಷ್ಟು ಬೆಳವಣಿಗೆಗಳು ಕೂಡ ಆಗ್ತಾ ಇತ್ತು. ಇದರ ನಡುವೆ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಯಲ್ಲಿ ಠಿಕಾಣಿ ಹೂಡಿದ್ರು. ಈಗ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ರಾಹುಲ್ ಗಾಂಧಿ ಭೇಟಿ ಆಗೋದಕ್ಕೆ ಅವಕಾಶ ಸಿಕ್ಕಿಲ್ಲ. ಏನೂ ಆಗದವರು ನಾಳೆ ಬೆಳಗ್ಗೆ ಸಿಎಂ ಆಗಿದ್ದು ಕೂಡ ಇದೆ. ಏನೂ ಆಗದವರನ್ನ ಮಂತ್ರಿ ಮಾಡುವ ಅಧಿಕಾರವೂ ಕೂಡ ಸಿಎಂಗಿದೆ. ಪಕ್ಷಕ್ಕಾಗಿ ದುಡಿದವರು ಅಧಿಕಾರ ಬೇಕು ಅಂತ ಹೇಳಿ ಆಸೆ ಪಡ್ತಾರೆ. ಅವರ ಆಸೆಗೆ ನಾವು ತಪ್ಪು ಅಂತ ಹೇಳೋದಕ್ಕಾಗುತ್ತಾ? ಅಧಿಕಾರ ಹಂಚಿಕೆಯ ಬಗ್ಗೆ ಡಿಕೆ ಶಿವಕುಮಾರ್ ತುಂಬಾ ಮಾರ್ಮಿಕವಾಗಿ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಹೈಕಮಾಂಡ್ ಮುಂದೆ ಸಚಿವ ಸಂಪುಟ ಪುನರ್ರಚನೆ ಆಗಬೇಕು ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯನವರು ಕಸರತ್ತನ್ನು ಮಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿ ಭೇಟಿ ಮಾಡಿ ಆ ವಿಚಾರವನ್ನು ಕೂಡ ಪ್ರಸ್ತಾಪಿಸಿದ್ದಾರೆ. ಬಟ್ ರಾಹುಲ್ ಗಾಂಧಿ ಭೇಟಿ ಆಗೋದಕ್ಕೆ ಅವಕಾಶ ಸಿಗದೇನೆ ವಾಪಸ್ ಬಂದಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಈ ಮಾರ್ಮಿಕವಾದಂತಹ ಸ್ಟೇಟ್ಮೆಂಟ್ ಕೊಟ್ಟಿರುವಂತದ್ದು. ಹೋಗಿದ್ದು ರಾಜ್ಯದ ಹಿತಕ್ಕೆ ಮೇಕೆದಾಟು ಮಾಡಬೇಕು ಅಂತ ಹೇಳಿ ನಾನೇನು ಭೇಟಿ ಮಾಡಿಲ್ಲ. ಎಲ್ಲರಿಗೂ ಹಕ್ಕಿದೆಯಲ್ಲ, MLA ಆದವರು MLC ಆದವರು ಎಲ್ಲರಿಗೂ ಹಕ್ಕಿ. ಎಷ್ಟೋ ಜನಕ್ಕೆ ಏನು ಆಗದೆ ಹೋದವ್ರನ್ನ ನಾಳೆ ಬೆಳಗ್ಗೆ ಮಿನಿಸ್ಟರ್ ಮಾಡಂತ ಅವಕಾಶಗಳು ಬಿಂದೆ ಆಗಿಲ್ವಾ? ಈ ಎಲ್ಲರೂ ಶಾಸ್ತ್ರ ಇದ್ರೆ ಯಾರು ಗಿರಿಗಿರಿ ಶಾಸ್ತ್ರದವರು ಕೇಳಿ ಅವ್ರು ಮಾತಾಡ್ಬೋದು. ನಾನು ಹೋಗಿದ್ದು ರಾಜ್ಯದ ಹಿತಕ್ಕೆ ಮೇಕೆದಾಟು ಮಾಡಬೇಕು ಅಂತ ಹೇಳಿ ನಾನೇನು ಭೇಟಿ ಮಾಡಿಲ್ಲ. ಎಲ್ಲರಿಗೂ ಹಕ್ಕಿದೆಯಲ್ಲ, MLA ಆದವರು MLC ಆದವರು ಎಲ್ಲರಿಗೂ ಹಕ್ಕಿ. ಎಷ್ಟೋ ಜನಕ್ಕೆ ಏನು ಆಗದೆ ಹೋದವ್ರನ್ನ ನಾಳೆ ಬೆಳಗ್ಗೆ ಮಿನಿಸ್ಟರ್ ಮಾಡಂತ ಅವಕಾಶಗಳು ಬಿಂದೆ ಆಗಿಲ್ವಾ? ಈ ಎಲ್ಲರೂ ಶಾಸ್ತ್ರ ಇದ್ರೆ ಯಾರು ಗಿರಿಗಿರಿ ಶಾಸ್ತ್ರದವರು ಕೇಳಿ ಅವ್ರು ಮಾತಾಡ್ಬೋದು.